ಲೀಸನಿಯ ನಮ್ಗೆ ಹೀಗಾಗ್ಬಿಡ್ತದೆ. ಸಮಟೈಮ್ಸ್ ನಮಗೆ ಕೂತ್ಕೊಂಡಂತ ಸ್ಥಳ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಕುರುಡನಾಗಿರುವಂತ ವ್ಯಕ್ತಿ. ಯೇಸು ಸ್ವಾಮಿ ದಾರಿಯ ಮಗ್ಗಲಲ್ಲಿ ಹೋಗ್ತಾನೆ ಅಂತ ಕೇಳಿದ ತಕ್ಷಣನೇ ಆತನು ತನ್ನ ಸ್ಥಳವನ್ನು ಬಿಟ್ಟದವನಾಗಿ, ದಾವಿದ ಕುಮಾರನೇ ನನ್ನನ್ನ ಕರುಣಿಸಿ ಎಂದು ಕೂಗಿದನು. ದಾವಿದ ಕುಮಾರನೇ ನನ್ನನ್ನ ಕರುಣಿಸು. ಆತನು ಗೋಣಿ ತಟ್ಟನ್ನು ಕಟ್ಕೊಂಡು ಯಾವುದೋ ಒಂದು ಸೈಡ್ ನಲ್ಲಿ ಭಿಕ್ಷಾ ಬೇಡುವಂತ ಒಬ್ಬ ವ್ಯಕ್ತಿ. ಅವನಿಗೆ ಯಾವಾಗ ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೋ ಅಂತ ಕೇಳಿಸಿಕೊಂಡ ತಕ್ಷಣನೇ ಅವನಿಗೊಂದು ದಾಹವಾಯಿತು, ಅವನಿಗೊಂದು ಆಶೆ ಆಯಿತು. ಹೇಗಾದ್ರೂ ಮಾಡಿ ನನ್ನ ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕು, ಈ ಸ್ಥಳವನ್ನು ಬದಲಾಯಿಸಬೇಕು, ನಾನು ಮೇಲಿನ ಹಂತಕ್ಕೆ ಹೋಗಬೇಕು, ಎಲ್ಲರಂತೆ ಆಗ್ಬೇಕೆಂಬುದಾಗಿ ಅವನಿಗೆ ಆಶೆ ಆಯಿತು. ಆಶೆ ಆದುದರಿಂದ ಮೊದಲೇದಾಗಿ ಇಲ್ಲಿ ಹೋಗ್ತಾ ಇರುವಂತವ್ರು ಯಾರು ಅಂತ ಕೇಳಿದ್ರು. ಆ ವ್ಯಕ್ತಿ ಇಲ್ಲಿ ಹೋಗ್ತಾ ಇರೋ ಆತನ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ನಜರೇತಿನ ಯೇಸುನ ಆತನ ವಿಷಯವಾಗಿ ಕೇಳಿದನಲ್ಲ, ಪಕ್ಕದ ಹಳ್ಳಿಯಲ್ಲಿ ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಕೊಟ್ಟಿದ್ದನ್ನು ನಾನು ಕೇಳಿದ್ದೇನಲ್ಲ, ಕುಂಟರು ಎದ್ದು ನಡೆದಾಡುವಂತೆ ಮಾಡಿದಾರ ಅನ್ನೋದು ಕೇಳಿದ್ದೇನಲ್ಲ, ದೆವ್ವಗಳನ್ನು ಬಿಡಿಸಿದ್ದೇನೆ ಎಂಬುದಾಗಿ ಕೇಳಿದ್ದೇನಲ್ಲ, ನಾನು ಯಾಕೆ ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಬಾರ್ದು? ಈ ಅವಕಾಶವನ್ನು ಬಿಟ್ರೆ ನನಗೆ ಮತ್ತೆ ಸಾಧ್ಯವೇ ಇಲ್ಲ. ಆದುದರಿಂದ ಈ ಸಮಯವನ್ನ ನಾನು ಉಪಯೋಗ ಮಾಡಿಕೊಳ್ತೇನೆ. ಯೇಸು ಈ ಮಾರ್ಗವಾಗಿ ಹೋಗುತ್ತಾ ಇದ್ದಾನೆ ಎಂಬುದಾಗಿ ಕೇಳಿದ ತಕ್ಷಣ ಆತನು ಎದ್ದು ನಿಂತುಕೊಂಡು ಹೇಳ್ತಾನೆ, ಓ ದಾವೀದ ಕುಮಾರನೇ ನನ್ನನ್ನ ಕರುಣಿಸು. ಜನರು ಹೇಳ್ತಾರೆ ಏನಂತೆ, ಸುಮ್ಮನಿರು, ಯೇಸು ಹೋಗ್ಲಿ. ಆದ್ರೆ ಆ ವ್ಯಕ್ತಿ ಎದ್ದು ನಿಂತು ಗಟ್ಟಿಯಾಗಿ ಕೂಗುತ್ತಾನೆ, ಏನಂತೆ, ಓ ದಾವೀದ ಕುಮಾರನೇ ನನ್ನನ್ನ ಕರುಣಿಸು. ಇದುವರೆಗೂ ನಾನು ಪಟ್ಟಂತ ಶ್ರಮೆ ಆಗಲಿ, ಕಷ್ಟವಾಗಲಿ, ನೋವಾಗಲಿ, ಭಿಕ್ಷಾಟನೆ ಆಗಲಿ, ಗೋಣಿ ತಟ್ಟಾಗಲಿ, ಈ ಪಟ್ಟೆ ಆಗಲಿ, ಸ್ಥಿತಿ ಆಗಲಿ ನನಗೆ ಬೇಡಾಗಿದೆ. ದಾವೀದ ಕುಮಾರನೇ, ದಾವೀದ ಕುಮಾರನೇ, ಓ ಯೇಸುವೇ ನೀನು ನನ್ನನ್ನು ಕರುಣಿಸು ಎಂದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಕ್ಕಪಕ್ಕದಲ್ಲಿ ಹೇಳಿದ್ದವರು ಅವನನ್ನು ಒತ್ತಿ ನೋಡ್ಲಿಕ್ಕೆ ಹೋಗ್ತಾರೆ, ಕುಗ್ಗಿಸ್ಲಿಕ್ಕೆ ನೋಡ್ತಾರೆ, ಮನಗುಂದಿಸುವುದಕ್ಕೆ ನೋಡ್ತಾರೆ. ಅದಕ್ಕೆ ಅವಕಾಶ ಈ ವ್ಯಕ್ತಿ ಕೊಡ್ಲಿಲ್ಲ. ಕುರುಡನಾದವನು ಎದ್ದಕ್ಕೂ ನಿಂತುಕೊಂಡು ಗಟ್ಟಿಯಾಗಿ ಕೇಳ್ತಾನೆ, ಓ ದಾವೀದ ಕುಮಾರನ. ಯೇಸು ಹೋಗುತ್ತಿರುವ ಯೇಸು ಕೇಳಿಸಿಕೊಂಡು ಮತ್ತೆ ತಿರುಗಿ ಬಂದು ನಿನಗೇನಾಗಬೇಕಾಗಿದೆ ಎಂಬುದಾಗಿ ಕೇಳಿದರು. ನನಗೆ ಕಣ್ಣು ಬರುವಂತೆ ಮಾಡು, ನನಗೆ ಕಣ್ಣು ಬರುವಂತೆ ಮಾಡು. ಎಲ್ಲರ ಹಾಗೆ ನಾನು ಆಗ್ಬೇಕು, ಎಲ್ಲರ ಹಾಗೆ ನಾನು ನೋಡ್ಬೇಕು, ಎಲ್ಲರ ಹಾಗೆ ನಾನು ಮಾತಾಡಬೇಕು, ಎಲ್ಲರ ಹಾಗೆ ನನ್ನ ಜೀವನ ಕಟ್ಟಿಕೊಳ್ಳಬೇಕು, ಎಲ್ಲರ ಹಾಗೆ ನನ್ನ ಸಂಸಾರವನ್ನು ಕಟ್ಟಿಕೊಳ್ಳಬೇಕು, ಎಲ್ಲರ ಹಾಗೆ ನನ್ನ ಮಕ್ಕಳನ್ನು ನೋಡ್ಬೇಕು, ಸಮಾಜದಲ್ಲಿ ಉನ್ನತಿಯಾಗಿ ಬಾಳ್ಬೇಕಾಗಿದೆ. ಓ ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ಇದನ್ನು ಕೇಳಿಸಿಕೊಂಡ ಯೇಸು ಅವನಿಗೆ ಕಣ್ಣು ಬರುವಂತೆ ಮಾಡಿದನು. ಇದರಲ್ಲಿ ಒಂದು ಸಂಗತಿಯನ್ನು ನೋಡ್ತೇವೆ, ಅವನ ಇದ್ದ ಪರಿಸ್ಥಿತಿಯಲ್ಲಿ ಕಂಫರ್ಟಬಲ್ ಆಗ್ಲಿಕ್ಕೆ ಆತನು ಒಪ್ಪಲೇ ಇಲ್ಲ. ಹಿ ವಾಂಟೆಡ್ ಟು ಚೇಂಜ್ ಹಿಮ್ಸೆಲ್ಫ್. ನನ್ನನ್ನು ನಾನು ಬದಲಾಯಿಸಿಕೊಳ್ಳೋದಕ್ಕೆ ನಾನು ಅವಶ್ಯವಾಗಿ ಹೇಗಾದರೂ ಕಾರ್ಯ ಮಾಡಲೇಬೇಕು, ಹೇಗಾದರೂ ಪ್ರಯಾಸ ಪಡಬೇಕು, ಹೇಗಾದರೂ ಶ್ರಮೆ ವಹಿಸಬೇಕು, ನನ್ನ ಬಲವನ್ನು ನಾನು ಉಪಯೋಗಿಸಬೇಕು. ಒಂದು ವೇಳೆ ಕಣ್ಣಿಲ್ಲದೆ ಇದ್ದರೂ ಬಾಯಾದರೂ ಇದಾವಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ಬಲಹೀನತೆಗಳನ್ನು ನೋಡ್ತಾ ನಾವು ಹೆಚ್ಚು ಸಮಯವನ್ನು ಕಳೀತೇವೆ. ಆತನು ಬಲಹೀನತೆಯಲ್ಲಿದ್ದಾಗಲೂ ಸಹಿತವಾಗಿ ಯೇಸುವನ್ನು ಗಟ್ಟಿಯಾಗಿ ಕೂಗಿಕೊಂಡು ಆತನಿಂದ ಅದ್ಭುತ ಕಾರ್ಯಗಳನ್ನು ಹೊಂದಿದ. ಆ ಸ್ಥಳದಲ್ಲಿ ಕೂತ್ಕೊಳ್ಳಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಆ ಸ್ಥಳದಿಂದ ನಾನು ಬೇರೆಯವರಂತೆ ಓಡಾಡಬೇಕು, ನೋಡಬೇಕು, ಯಾರ ಆಧಾರವಿಲ್ಲದೆ, ಯಾರ ಸಹಾಯವಿಲ್ಲದೆ ನೇರವಾಗಿ ನಾನು ನನ್ನ ದೇವರ ಯೆಹೋವನಿಂದ, ಕರ್ತನಿಂದ, ಯೇಸುವಿನಿಂದ, ಪರಿಶುದ್ಧಾತ್ಮನಿಂದ ಸಹಾಯವನ್ನು, ಅಭಿಷೇಕವನ್ನು ಹೊಂದಿದವನಾಗಿ ನಾನು ಮುನ್ನುಗ್ಗಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಸ್ಥಳವನ್ನು ಬದಲಾಯಿಸಿ ಎದ್ದು ಬಂದ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮಗೆ ಸ್ಥಳದ ವಿಷಯವಾಗಿ ಬಹಳ ಹೆಮ್ಮೆ. ನಾನು ಅಲ್ಲೇ ಕೂತ್ಕೊಳ್ಬೇಕು, ಇಲ್ಲೇ ಕೂತ್ಕೊಳ್ಬೇಕು, ಅವ್ರೊಟ್ಟಿಗೆ ಕೂತ್ಕೊಳ್ಬೇಕು, ಅವರೇ ನೋಡಬೇಕು. ನಾವು ಕರ್ತನಲ್ಲಿ ಪ್ರಿಯ ದೇವಜನರೇ, ಲಿಸನ್ ಹಿಯರ್, ನಮಗೆ
ಹೇಗಾದರೂ ಮಾಡಿ ಒಂದು ಬದಲಾವಣೆಯನ್ನು ನಮ್ಮ ಜೀವಿತಕ್ಕೆ ತಂದುಕೊಳ್ಬೇಕಾಗಿರೋದಾಗಿದ್ರೆ ನಾನು ಮುನ್ನುಗ್ಗಬೇಕಾಗಿದೆ. ಹೊಡ್ರಿ, ಮುಂದೆ ನುಗ್ಗ್ರಿ, ಮುಂದೆ ಸಾಗ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳುವಂತ ಮಾತಾಗಿರುವಂಥದ್ದಕ್ಕೆ ನಾವು ವಿಧೇಯರಾಗಲೇಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ನಮ್ಮ ಚೇರದ ಅಭಿಮಾನ ಇಟ್ಟುಕೊಂಡು ಅಲ್ಲಿ ಕೂತ್ಕೊಳ್ಳೋದು ಬೇಡ. ದೇವರ ಅಭಿಮಾನ ನಮಗಿರಬೇಕು, ಆಲಯದ ಅಭಿಮಾನ ನಮಗಿರಬೇಕು. ಆ ಸ್ತ್ರೀ ಹೇಳ್ತಾಳೆ, ಹೇಗಾದರೂ ಮಾಡಿ ಆ ಯೇಸುವಿನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿದ್ರೆ ಸಾಕು. ಹಾಗಾದ್ರೆ ಉಡುಪಿನ ಗೊಂಡೆಯನ್ನು ಮುಟ್ಟಬೇಕಾದ್ರೆ ಅವಳು ಎಲ್ಲರಿಗಿಂತಲೂ ಮುಂದಾಗಿ ಹೋಗ್ಲೇಬೇಕು. ಇವತ್ತು ನಮಗೆ ಹಿಂದೆ ಕೂತ್ಕೊಳ್ಳಿಕ್ಕೆ, ಚೇರ್ನಲ್ಲಿ ಹಿಂದುಗಡೆ ಕೂತ್ಕೊಳ್ಳಿಕ್ಕೆ ಬಹಳ ಸಂತೋಷ ಪಡ್ತೀವಿ ನಾವು, ಬಹಳ ಸಂತೋಷ ಪಡ್ತೀವಿ. ಪಾಸ್ಟರ್ ಬಂದು ಹೇಳ್ಬೇಕು, ಅಣ್ಣ ಅಕ್ಕ ತಮ್ಮ ತಂಗಿ ಮುಂದೆ ಬಂದ್ರಿ, ಮುಂದೆ ಬಂದು. ಆ ಸ್ತ್ರೀಗೆ ಯಾರು ಹೇಳೋದು ಬೇಕಾಗಿಲ್ಲ. ಅವಳ ಕಷ್ಟಗಳೇ ಅವಳ ನಮ್ಮನ್ನು ನುಗ್ಗುವಂತೆ ಮಾಡ್ತದೆ. ನಿನ್ನೊಳಗಿರುವಂತ ಕಷ್ಟಗಳು, ಕಣ್ಣೀರುಗಳು, ನಿನ್ನ ದಾಹ, ನಿನ್ನ ಬಯಕೆ, ನಿನ್ನ ಉನ್ನತಿಯನ್ನು ನೋಡುವಾಗ, ನಿನ್ನ ಕನಸುಗಳನ್ನು ನೋಡುವಾಗ, ನಿನ್ನ ಭವಿಷ್ಯತ್ತನ್ನು ನೋಡುವಾಗ ನೀನೇ ಮುಂದಾಗಿ ಹೋಗಲೇಬೇಕು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಅಪೇಕ್ಷೆ ಪಡಬೇಡ್ರಿ. ಯಾರಿಂದಲೂ ಇಲ್ಲ, ಯಾವ ಕಡೆಯಿಂದಲೂ ಅಪೇಕ್ಷೆ ಪಡಬೇಡ್ರಿ. ಹಲ್ಲೆಲೂಯಾ. ನಿನ್ನೊಳಗೆ ದೇವರ ಪ್ರೀತಿ ಇರೋದಾಗಿದ್ರೆ, ದೇವರ ಕುರಿತಾಗಿ ಅಭಿಮಾನ ಇರೋದಾಗಿದ್ರೆ, ದೇವರು ನನ್ನ ಜೀವಿತದಲ್ಲಿ ಏನಾದರೂ ಮಾಡಿ ನನ್ನ ಕಥೆಯನ್ನು ಬದಲಾಯಿಸ್ತಾನೆ ಎಂಬುದಾಗಿ ನಿನ್ನಲ್ಲಿ ನಂಬಿಕೆ ಇರುವುದಾಗಿದ್ರೆ, ದೇವರಿಗೆ ಬೇಕಾದಂತ ವ್ಯಕ್ತಿ ನೀನಾಗಿದ್ದಿ. ದೇವರ ಆಶೀರ್ವಾದಕ್ಕೆ ಹತ್ತಿರವಾದಂತ ವ್ಯಕ್ತಿ ನೀನಾಗಿದ್ದಿ. ಹಲ್ಲೆಲೂಯಾ. ಇಸ್ ವೆರಿ ಕಂಫರ್ಟಬಲ್. 38 ವರ್ಷದಿಂದ ಬೆಸಸ್ ಹಾಕೊಳ್ಳೋದು ಬಳಿಯಲ್ಲಿ ಕೂತ್ಕೊಳ್ತಾನ. ನೋ ವರಿ, ನಥಿಂಗ್. ನಾನು ಹೀಗೆ ಚೆನ್ನಾಗಿದ್ದೇನೆ ಬಿಡ್ರಿ, ನಾನು ಹೀಗೆ ಚೆನ್ನಾಗಿದ್ದೇನೆ. ನಾವು ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಎಲ್ಲಿರ್ಬೇಕೋ ಅಲ್ಲೇ ಇದೆ ಬಿಡ್ರಿ. ಏನ್ ಮಾಡಿದ್ರು ಪ್ರಯೋಜನ ಆಗ್ತಿಲ್ಲ. ನನಗಿಂತ ಮುಂದಾಗಿ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅವರು ಪ್ರಯಾಸ ಪಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾಕೆ ನೀನು ಅಲ್ಲೇ ಇದೆಯಾ? 5 ವರ್ಷ ಆಯ್ತು, 10 ವರ್ಷ ಆಯ್ತು, ಸಭೆಗೆ ಬರ್ತಾ ಇದೆಯಾ. ಒಬ್ಬ ಸೇವಕನು ಸಭೆಯೊಳಗೆ ಹೇಳ್ತಾ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ವಾಕ್ಯಗಳಿಗೆ ವಿಧೇಯರಾಗ್ತಾ ಇದ್ದೇವೆ? ನಾನು ಹೋಗ್ತೇನೆ ಹಳ್ಳಿಗಳಿಗೆ, ನಾನು ಪಟ್ಟಣಕ್ಕೆ ಹೋಗ್ತೇನೆ, ನಾನು ಔಟ್ ಆಫ್ ಕಂಟ್ರಿಗೆ ಹೋಗ್ತೇನೆ, ಕರ್ತನ ರಾಜ್ಯವನ್ನು ಕಟ್ತೇನೆ ಅನ್ನುವಂತ ಒಬ್ಬ ಸೇವಕನು ಎದ್ದೇಳದಿದ್ರೆ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತವ ನಮಗೆ ನಾಚಿಕೆಯಾಗಲೇಬೇಕು. ಇನ್ನೂ ವ್ಯತ್ಯಾಸಕರವಾಗಿ ನೋಡ್ತಾ ಇದ್ದೇವೆ, ಮನುಷ್ಯನು ನೋಡ್ತಾ ಇದ್ದೇವೆ. ಈ ವಾಕ್ಯಗಳು ಚೆನ್ನಾಗಿಲ್ಲ, ಆ ಪ್ರವಾದನೆಗಳು ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ. ನೀನು ಮಣ್ಣಾಗ್ತಾ ಇದೀಯ. ನನಗೆ ಆ ಭಾಷೆಗಳು ಇಷ್ಟ ಇಲ್ಲ, ಆದ್ರೂ ಸೇವಾ ಫೀಲ್ಡ್ ಅನ್ನು ನೋಡುವಾಗ, ಸೇವಕರ ಪರಿಸ್ಥಿತಿಗಳನ್ನು ನೋಡುವಾಗ ನನ್ನ ಎದೆ ಒಡೆದು ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿರುವಂತ ಒಬ್ಬೊಬ್ಬ ಸೇವಕನ ಪರಿಸ್ಥಿತಿಗಳನ್ನು ನೋಡುವಾಗ ನಮ್ಮ ಎದೆ ಒಡೆದು ಮಾತಾಡ್ತೇವೆ. ನಿನ್ನೆ ಒಂದು ಸ್ಥಳಕ್ಕೆ ಹೋಗಿದ್ದೇವೆ, ಏನೇನೋ ಇಲ್ಲ ಆ ವ್ಯಕ್ತಿಗೆ, ಆದರೂ ಹೃದಯ ಇದೆ, ಮನಸ್ಸಿದೆ, ದೇವರಿಗೆ ಏನಾದರೂ ಮಾಡ್ಬೇಕಂತ. ಊರಿನ ಎಲ್ಲ ಜನರನ್ನು ಕರ್ಕೊಂಡು ಬರ್ತೀನಿ ಪಾಸ್ಟ್ರೆ, ನೀವು ಬನ್ರಿ, ನಮಗೊಂದು ಸರಿ ಬರ್ತೀನಿ ಅಂತ ಹೇಳಿ ಒಂದು ತಂಡದವ್ರು ಹೇಳಿದರು, ಬರಲಿಲ್ಲ. ಆದರೆ ನೀವು ಹಾಗೆ ಮಾಡಬೇಡ್ರಿ, ನನಗೆ ನಾಚಿಕೆ ಆಗ್ಬಿಡ್ತದೆ. ನೀವು ಹಾಗೆ ಮಾಡಬೇಡ್ರಿ, ನಾವು ಬಿಟ್ಬಿಡ್ಬೇಡ್ರಿ. ನನಗೆ ಸಾಧ್ಯ ಆದಷ್ಟು ಜನರನ್ನು ತಂದು ಕೂಡಿಸ್ತೇನೆ, ನಮ್ಮ ಬಳಿಗೆ ಯಾರೂ ಬರೋದಿಲ್ಲ. ನೀವು ತಪ್ಪಿಸ್ಬೇಡ್ರಿ ಪಾಸ್ಟ್ರೆ, ಪ್ಲೀಸ್ ಬನ್ರಿ. ನಾವು ಹೋಗ್ತೇವೆ. ಹೋಗಿ ನೋಡುವಾಗ ಬೇರೆದವರ ಮನೆಯೊಳಗಿಂದ ಚೇರ್ಗಳನ್ನು ತಗೊಂಡು ಬಂದು ನಮಗೆ ಹಾಕಿ ಕೂಡಿಸ್ತಾ ಇದ್ದಾನೆ. ಹೃದಯ ದೊಡ್ಡದು, ಆದರೆ ಸಹಕಾರ ಕಡಿಮೆ. ಎಲ್ಲ ಅಲ್ಲಿಂದ ಇಲ್ಲಿಂದಿಗೆ ಚೇರ್ ತಗೊಂಡು ಬಂದು ನಮಗೆ ಕೆಲವ್ರಿಗೆ ಆಗೋದಿಲ್ವೋ, ಚೇರ್ ಮೇಲೆ ಕೂತ್ಕೊಳ್ಳಿ, ಕೆಲವು ಯವನಸ್ ಮಕ್ಕಳು ಎಂದಿಗೂ ಚೇರ್ ಮೇಲೆ ನೆಲಕ್ಕೆ ಕೂತ್ಕೊಳ್ಳೋದೇ ಇರುವಂಥ ಮಕ್ಕಳೆಲ್ಲ ಕೂತ್ಕೊಂಡು ವಾಕ್ಯಗಳನ್ನು ಕೇಳಿದ್ರು. ನಮ್ಮ ಕರ್ತನಲ್ಲಿ ಪ್ರಿಯ ದೇವಜನರು, ಯಾಕೆ ಹೇಳ್ತೀನಿ ಕೇಳ್ಕೊಡ್ರಿ. ಆ ಹೃದಯ ಇರುವುದರಿಂದ ಮಂಜು ಬ್ರದರ್
ನಮ್ಮ ಜಿಗಣಿ ಬರದ ಮಂಜು ಯಾರಿಗೂ ಹೇಳ್ದೆ 20 ಚೇರ್ ತಗೊಂಡ್ಬಿಡಪ್ಪ, ನೀನು ನೋಡ್ ನನಗೆ ಕಷ್ಟ ಆಗಿದೆ, 20 ಚೇರ್ ತಗೊಂಡ್ಬಿಡು ಅಂತ ಹೇಳಿ ಅವನಿಗೆ ದುಡ್ಡು ಕೊಟ್ಟು ಬಂದರು. ಏನೂ ಇಲ್ಲದ ನನ್ನ ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಇದೆ, ನಿನ್ ಪ್ರೀತಿಯ ನೆನೆಸಲು ಸ್ತೋತ್ರದಿ ಹಾಡುವೆ. ಆ ವ್ಯಕ್ತಿಗೆ ಸರಿಯಾಗಿ ಮಸಾಲ ತರಲಿಕ್ಕೆ ದುಡ್ಡಿತ್ತೋ ಇಲ್ಲೋ ಗೊತ್ತಿಲ್ಲ, ಖಾರ ಉಪ್ಪು ಹಾಕ್ಲಿಕ್ಕೆ ಸಹಿತ ಅವನಿಗೆ ಅಷ್ಟು ದುಡ್ಡಿತ್ತು ಇಲ್ಲ ಗೊತ್ತಿಲ್ಲ. ಬಟ್ ಹೇಗಾದರೂ ಮಾಡಿ ಹೃದಯ ಇದೆಯಲ್ಲ, ಎಲ್ರಿಗೂ ಬಂದಂಥವ್ರಿಗೆಲ್ರಿಗೂ ಊಟ ಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೆ ನಾನು ಹೇಳ್ತೇನೆ, ಕರ್ತನಿಗಾಗಿ ಇರುವಾಗಲೇ ಏನಾದರೂ ಮಾಡೋಣ. ಅನುಕೂಲತೆಗಳನ್ನು ನೋಡಿ 38 ವರ್ಷದಿಂದ ಅದೇ ಕಂಫರ್ಟೇಬಲ್ ಆಗಿದೆ, ಅಲ್ಲೇ ಕೂತ್ಕೊಳ್ತೀನಿ, ಅದೇ ಚೇರ್ ನನಗಿಷ್ಟ. ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್. ಹೇಗಾದರೂ ಮಾಡಿ ಮುಂದೆ ಹೋಗಲಿಕ್ಕೆ ನೋಡೋಣ, ಮುಂದೆ ನುಗ್ಗೋಣ. ಏನಾದರೂ ಆಗ್ತದೆ. ಹಲ್ಲೆಲೂಯಾ. ಒಳ್ಳೆಯದರ ಆಗ್ತದೆ, ಕೆಟ್ಟದರ ಆಗ್ತದೆ, ಹಾಗೆಯೇ ಆಗ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸೇವಕ ನೋಡಿ, ಎಲೆಕ್ಟ್ರಾನಿಸಿಟಿಯಲ್ಲಿ ಸೇವೆ ಮಾಡುವ ಸೇವಕ ಇಲ್ಲಿ ರೆಂಟನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಸರಿಯಾಗಿ ಕಟ್ಟೋಕ್ಕೆ ಆಗದೆ ಇರೋದಕ್ಕೆ ಏನು ಮಾಡಲಿ, ಹಣಕಾಸು ಸೇವೆ ಮಾಡಬೇಕೆಂಬ ಹಂಬಲ, ಬಯಕೆ, ದೊಡ್ಡ ಆಸೆ, ಕನಸಿದೆ. ಹೇಗಾದರೂ ಮಾಡಿ ದೇವರ ರಾಜ್ಯವನ್ನು ನಾನು ಕಟ್ಟಲೇಬೇಕು, ಅದು ನನಗಿರುವಂಥ ಆದಾಯವಾಗಲಿ ನನಗಿರುವಂಥ ಸಹಕಾರವಾಗಲಿ ಕಡಿಮೆ ಇದೆಯಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹೋರಾಡಿ ದೇವ್ರ ಸಂದಲ್ಲಿ ಕುತ್ಕೊಂಡ ಹೋದ. ಬಂಗಾರಪೇಟೆಗೆ ಹೋಗಿಬಿಟ್ಟು ಅಲ್ಲಿ ಸೇವೆಯನ್ನು ಪ್ರಾರಂಭಿಸಿದ. ದೇವರು ಬಿಡಲಿಲ್ಲ, ದಿನೇ ಮೇಲಕ್ಕೆ ಎತ್ತಿದರು. ಹಲ್ಲೆಲೂಯಾ. ಮಹಿಮೆಯಾದ ಸೇವೆಯನ್ನು ಕಟ್ಟಿದ. ಅವ್ರ ಕಡೆಗೆ ಹೋಗುವಾಗ ಅಲ್ಲಿ ಹೋಗಿ ನಾವು ಸುವಾರ್ತೆನ ಸಾರಿ ವಾಕ್ಯಗಳನ್ನು ಹೇಳಿದಾಗ ಬಹಳ ಸಂತೋಷವಾಯಿತು ಅವನಿಗೆ. ನೀವು ಬಂದಿದ್ದರಿಂದ ನಾನು ರೀಚಾರ್ಜ್ ಆಗಿದ್ದೀನಿ. ನಮಗೆ ಮೊಬೈಲ್ ರೀಚಾರ್ಜ್ ಮಾಡೋದ್ರಲ್ಲೇ ಭಾಳ ಸಮಯ ಕಳೀತಾ ಇದ್ದೇವೆ. ಒಂದು ಆತ್ಮಕ್ಕಾದ್ರೂ ರೀಚಾರ್ಜ್ ಮಾಡ್ತೇವಾ? ಕರ್ತನಲ್ಲಿ ಪ್ರಿಯ ದೇವಚಂದ್ರೆ, ಭಾಳ ಹಿಂದೆ ಉಳಿಯೋದು ಬೇಡ. ಎಲ್ರಿಗಿಂತ ನಮ್ಮ ಯೌವನಸ್ಥ ಮಕ್ಕಳನ್ನು ನೋಡುವಾಗ ನನಗೆ ಹೃದಯ ಒಡೆದು ಹೋಗ್ತದೆ. ಬರಬೇಕು ಮುಂದ್ಗಡೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಯಾವಾಗಲೂ ನಮ್ಮನ್ನು ಕರೀತಾನೆ ಇರ್ತಾನೆ, ಬನ್ನಿರಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಂತ. ಇವತ್ತು ನಮ್ಮ ಸಭೆಯೊಳಗೆ ಅಂಥ ಸೇವೆ ಮಾಡುವಂಥ ಸೇವಕರು ಎದ್ದೇಳಬೇಕಾಗಿದೆ. ನಮ್ಮ ಕಂಫರ್ಟೇಬಲ್ ಜೋನ್ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಯೇಸು ನೀನೇ ಇಲ್ಲಿ ಬಂದು ಮುಟ್ಟು, ಬರ್ತಾರೆ ಪ್ರಕಾಶನ, ನೋ ಪ್ರಾಬ್ಲಮ್. ಅಲ್ಲೆಲ್ಲ ಲೈನಿಗೆ ಬಂದೇ ಬರ್ತಾರೆ, ಮಧ್ಯದಲ್ಲಿ ದೂಕೊಂಡು ಹೋದ್ರಾದ್ರೂ ಹೋಗ್ತಾರೆ. ಆದರೆ ನಿನಗೆ ಅದನ್ನು ಅಪೇಕ್ಷೆ ಪಡಬೇಡ್ರಿ, ನೀವು ಅದನ್ನು ಅಪೇಕ್ಷೆ ಪಡಬೇಡ್ರಿ. ನಾನು ಮುಂದಾಗಿ ಹೋಗ್ತೇನಂತೆ ಅಪೇಕ್ಷೆ ಪಡ್ರಿ. ನಾನು ಏನಾದರೂ ದೇವರಿಗಾಗಿ ಮಾಡ್ತೇನೆ ಎಂಬುದಾಗಿ ಅಪೇಕ್ಷೆ ಪಡ್ರಿ. ಸತ್ತರು ನಿನಗಾಗಿಯೇ, ಜೀವಿಸಿದರು ನಿನಗಾಗಿಯೇ ಎಂಬುದಾಗಿ ಅಪೇಕ್ಷೆ ಪಡೋಣ. ಹೇಗಾದರೂ ಮಾಡಿ ನಮ್ಮ ಕುಟುಂಬಗಳನ್ನು ಎಬ್ಬಿಸೋಣ, ಬಂಧು ಬಳಗದವರನ್ನು ಎಬ್ಬಿಸೋಣ, ಊರನ್ನು ಎಬ್ಬಿಸೋಣ, ಪಟ್ಟಣವನ್ನು ಎಬ್ಬಿಸೋಣ, ರಾಜ್ಯವನ್ನು, ದೇಶವನ್ನು, ಜಗತ್ತನ್ನು ಎಬ್ಬಿಸುವ ನಾಯಕರುಗಳು ಎದ್ದೇಳಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದೇನೆ, ಪ್ರಾರ್ಥಿಸುವಂಥವನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮದು ಇನ್ನೂ ಏನಾಗಿದೆ ಪರಿಸ್ಥಿತಿಗಳು, ಹೇಗಾದರೂ ಮಾಡಿ ಪರೀಕ್ಷೆ ಮಾಡಬೇಕು. ನಾನು ಅವರೆಲ್ಲರಿಗಿಂತೂ ಗ್ರೇಟು, ಅವರನ್ನು ಉದಾಸೀನ ಮಾಡುವುದು, ಇವರನ್ನು ತಿರಸ್ಕಾರ ಮಾಡುವಂಥದ್ದು, ಇವರನ್ನು ಪರೀಕ್ಷೆ ಮಾಡುವಂಥವ್ರು, ಇಲ್ಲೇ ಜಡ್ಜ್ಮೆಂಟ್ ಮಾಡುವಂಥ ಅಥವಾ
ಇನ್ನೂ ಯೋಚನೆ ಮಾಡುವ ಸ್ಥಿತಿಯಲ್ಲಿ 10 ವರ್ಷ ಕಳೆದು ಬಿಟ್ಟಿದ್ದಾರೆ ಕೆಲವರು ನಮ್ಮ ಸಭೆಯೊಳಗೆ. ದೇವರು ಹೇಗಿದ್ದಾನೆ ಏನು ಅನ್ನೋದು ಯೋಚನೆ ಮಾಡೋದ್ರಲ್ಲಿ 10-15 ವರ್ಷ ಕಳೀತಾ ಇದ್ದೀರಿ. ನನಗೆ ಗೊತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಭಾಷೆ ಅರ್ಥ ಆಗಲಿಲ್ಲ, ನಮ್ಮ ಹೃದಯ ಯೇಸುವಿನ ಮಾತುಗಳು ನಮಗೆ ಅರ್ಥವಾಗಿಯೇ ಆಗ್ತದೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಇನ್ನೂ ನಮ್ಮ ಮನೋಭಾವನೆ ಉದಾಸೀನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ಜಡ್ಜ್ಮೆಂಟಲ್ ಸ್ಪಿರಿಟ್ಸ್ಗಳನ್ನ ನಾವು ಬಿಟ್ಬಿಡೋಣ. ಅವ್ರು ಗ್ರೇಟು, ಈ ವ್ಯಕ್ತಿ ಗ್ರೇಟು, ಅವ್ರ ವಾಕ್ಯ ಸರಿ ಇಲ್ಲ, ಇವ್ರ ವಾಕ್ಯ ಸರಿ ಇಲ್ಲ, ಹಿಂಗೆ ಮಾಡಿ 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 ಹಿಂದಿನ ಬೆಂಚ್ ಲಾಸ್ಟ್ ಬೆಂಚ್ನಲ್ಲಿ ಕೂತ್ಕೊಂಡು ಬಿಟ್ಟಿದ್ರಿ. ಸೈತಾನ ಅಲ್ಲೇ ಬರ್ತಾನೆ, ಹಂಗೆ ಹಿಡ್ಕೊಂಡು ಹಂಗೆ ಹೋಗ್ತಾ ಇದ್ದಾನೆ, ಕುಟುಂಬಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ನಮಗದ್ರ ಪರಿವಾರ ಆಲೋಚನೆನೇ ಇಲ್ಲ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಬಂದು ಕೇಳ್ತಾನೆ, ಬೋಧಕನೇ ನಾನು ನಿತ್ಯ ಜೀವನ ಬೇಕಾದ್ರೆ ಏನು ಮಾಡಬೇಕು? ಆಗ ನೀನು ಬೈಬಲನ್ನು ಹೇಗೆ ಓದಿದ್ದಿ, ಏನನ್ನು ಓದಿದಿ? ಅಲ್ಲಿ ಬಹಳ ಚೆನ್ನಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 25ರಿಂದ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ನಾನು ಹೇಳಿದ್ದೇನೆ ಫಸ್ಟ್ ವರ್ಡ್, ಪರೀಕ್ಷಿಸುವಂಥದ್ದು, ಉದಾಸೀನ ಮಾಡುವಂಥದ್ದು, ನಾನೇ ನೀತಿವಂತನು, ನಾನೇ ಗ್ರೇಟ್ ಅಂತ ತೋರಿಸಿಕೊಳ್ಳುವಂಥವರಿಗೋಸ್ಕರವಾಗಿ ಬರೆಯಲ್ಪಟ್ಟಿರುವಂಥ ಸಂದೇಶವಾಗಿದೆ. ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಇದರಲ್ಲಿ ಕರೆಕ್ಟ್ ಇದ್ದೇನೆ, ಪರ್ಫೆಕ್ಟ್ ಇದ್ದೇನೆ, ಬೇರೆಯವರು ಇದರಲ್ಲಿ ಯಾವುದರಲ್ಲಿಯೂ ಪರ್ಫೆಕ್ಟ್ ಇಲ್ಲ. ಇದನ್ನು ನಾವು ಜಡ್ಜ್ಮೆಂಟ್ ಮಾಡ್ಕೊಳ್ಳೋದು ನಮಗೆ ನಾವೇ ಅನ್ಕೊಳ್ತೇವೆ. ಸಮ್ಟೈಮ್ಸ್ ನಮಗೆ ನಾವೇ ಹಾಗೆ ಹೇಳ್ಕೊಳ್ಳುವಂಥದ್ದು. ನಾವು ಕರೆಕ್ಟು, ನಾನು ನೀತಿವಂತ, ನನ್ನ ಪ್ರಾರ್ಥನೆಗಳು ಶ್ರೇಷ್ಠವಾಗಿರೋದು. ಯಾರು ಕೇರ್ ಮಾಡ್ತಾರೆ? ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ತಾ ಇದ್ದೀರಿ. ನೀವು ಮಾಡಬೇಕಾದಂಥ ಪ್ರೀತಿಯನ್ನ ನೀವು ಸರಿಯಾಗಿ ತೋರಿಸುತ್ತಿಲ್ಲ. ನೀನು ನೋಡಿಕೊಳ್ಳುವಂಥ ರೀತಿ ಸರಿಯಾದದ್ದಲ್ಲ. ನಮ್ಮನ್ನೇ ನಾವೇ ಮೋಸಪಡಿಸಿಕೊಳ್ತಾ ಇದ್ದೇವೆ. ದುಃಖಕರವಾದ ವಿಷಯ ಪ್ರಿಯರೇ. ನಮಗೆ ಭಾಗ್ಯದಾಯಕವಾಗಿರುವಂಥ ಜೀವಿತಕ್ಕೆ ನಮ್ಮನ್ನು ನಾವೇ ಕಲ್ಲುಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಬೇಡ್ರಿ, ತಿರಸ್ಕಾರ ಮಾಡಬೇಡ್ರಿ, ಉದಾಸೀನ ಮಾಡಬೇಡ್ರಿ. ತೋರಿಸಬೇಕಾದಂಥ ಪ್ರೀತಿಯನ್ನು ತೋರಿಸ್ರಿ, ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡ್ರಿ. ಆಗ ನಿಶ್ಚಯವಾಗಿ ಯಥಾರ್ಥವಾದಂಥ ಪ್ರಶ್ನೆ ಆಗಿದ್ರೆ ಯೇಸು ಸ್ವಾಮಿಯವರು ಯಥಾರ್ಥವಾಗಿ ಉತ್ತರ ಕೊಡ್ತಿದ್ರು. ಯಥಾರ್ಥವಾದಂಥ ಪ್ರಶ್ನೆ ಇಲ್ಲ. ಆದುದರಿಂದ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಯಾವ ರೀತಿಯಾಗಿ ಕೇಳಿದನೋ ಯೇಸು ಸ್ವಾಮಿಯು ಸಹಿತ ಅದೇ ರೀತಿಯಾಗಿ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಮಾತುಗಳು ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡಬೇಕು ಎಂಬುದಾಗಿ ಚಲನೆಯನ್ನು ಕೊಡ್ತಾವೆ. ನಮ್ಮ ಮಾತುಗಳು ನಮಗೆ ದೇವರು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವುದರ ಕುರಿತಾಗಿ ಬೋಧಿಸುವಂಥದ್ದಾಗಿದೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ಪರೀಕ್ಷಿಸುವುದಕ್ಕಾಗಿ ಬಂದ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ನಾವು ಬಹಳ ಚೆನ್ನಾಗಿದೆ ಅಲ್ಲಿ ಮಾತು. ನಾವು ಬೈಬಲ್ ಅನ್ನು ಓದ್ಬೇಕಾಗಿದ್ರೆ ಹೇಗೆ ಬರೆದದೆ, ಹೇಗೆ ಓದಿದೀವಿ. ಎಷ್ಟು ಬೈಬಲ್ ಓದಿದ್ರೆ? 100 ಚಾಪ್ಟರ್ ಓದಿದ್ರಿ, ಇವತ್ತು 50 ಚಾಪ್ಟರ್ ಓದಿದ್ರಿ. ಹೇಗೆ ಓದಿದ್ರಿ? ಹೇಗೆ ಬರೆದಿದೆ? ಹೇಗೆ ಅಪ್ಲೈ ಮಾಡ್ಕೊಂಡ್ರಿ? ಹೇಗೆ ಅದಕ್ಕೆ ವಿಧೇಯರಾದ್ರಿ?
ಹೇಗೆ ಅದನ್ನ ಫಾಲೋ ಮಾಡ್ತಾ ಇದ್ದೀರಿ? ಹೇಗೆ ಅದನ್ನ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ? ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಹಲ್ಲೆಲೂಯಾ. ಒಂದು ಚರ್ಚಿಗೆ ಹೋದೆ ನಾನು, ಅಲ್ಲೆಲ್ಲ ನಾವು ಅಲ್ಲಿನ ನಮ್ಮ ಒಂದು ಶಕ್ತಿ ಪ್ರದರ್ಶನ, ಟ್ಯಾಲೆಂಟ್ ಪ್ರದರ್ಶನ, ಅಥವಾ ನಾವು ಗ್ರೇಟ್ ನಾನು ಹೇಳ್ತಾ ಇದ್ದೆ, ನಿಮ್ಮಿಂದ ನಾವು ಕಲೀಲಿಕ್ಕೆ ಬಂದಿದ್ದೇವೆ. ನಂದು ಒಂದೇನು, ಎಲ್ಲಿ ಹೋಗ್ತೇನೋ ಒಂದು ಚಿಕ್ಕ ಮಗುವಿನಿಂದ ಏನಾದರೂ ಕಲಿಯೋದಿದ್ರೆ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ, ತಗ್ಗಿಸ್ಕೊಳ್ತೇನೆ, ನನ್ನನ್ನು ಹಂಬಲ್ ಮಾಡಿಕೊಳ್ತೇನೆ. ಅಲ್ಲಿಂದ ಅವ್ರು ಹೇಗೆ ಇರಲಿ ಅವರಿಂದ ಏನಾದರೂ ಕಲಿಬೇಕಂತ. ಅದನ್ನು ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಅಲ್ಲಿ ಹೇಗೆ ಓದ್ತೇವೆ, ಏನು ಓದ್ತೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಅಪ್ಲೈಯಿಂಗ್. ಚರ್ಚ್ಗೆ ಬಂದ ತಕ್ಷಣ ಹೋಗುವಾಗ ನಾವು ಏನಾದರೂ ದೇವರಿಂದ ಹೊಂದಿಕೊಂಡು ಹೋಗ್ತಾ ಇದ್ದೇವಾ, ಅಥವಾ ಪ್ರದರ್ಶಿಸುವ ನಾನು ಬಂದು ಹೋಗಿದ್ದೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳೋದಕ್ಕೆ ಪ್ರೆಸೆಂಟ್ ಹಾಕಿ ಹೋಗ್ತಾ ಇದ್ದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲಿ ಹೇಳ್ತಾ ಇದ್ದೇನೆ, ಏನು ಬರೆದಿದೆ, ಏನು ಓದಿದಿ, ಅದು ಏನಂತ ಓದಿದಿ ನೀನು? ಕರ್ತನಲ್ಲಿ ಪ್ರಿಯ ದೇವ ಜನರೇ, ಅಪ್ಲೈ ಇಲ್ಲದೆ ಅಥವಾ ಅಪ್ಲಿಕೇಶನ್ ಇಲ್ಲದೆ ಅದನ್ನು ಬೇರೆಗೆ ಕಮ್ಯುನಿಕೇಟ್ ಮಾಡದೆ ಹೋದರೆ ಓದಿರುವಂಥದ್ದು ವ್ಯರ್ಥವೇ ವ್ಯರ್ಥ. ಮುಂದೆ ಅದಕ್ಕೆ ಅವನು ನಿನ್ನ ದೇವರಾಗಿರುವ ಕರ್ತನನ್ನು. ಎರಡು ಆಜ್ಞೆ ಬಹಳ ಪ್ರಾಮುಖ್ಯವಾಗಿರುವಂತ ಆಜ್ಞೆ. ನಿಮಗೆ ಗೊತ್ತಿದೆಯಲ್ಲ, ನಿಮ್ಮ ಬೈಬಲ್ ನೋಡ್ತಾ ಇದ್ರಲ್ಲ, ಓದಿ 1 2 3. ನಿನ್ನ ದೇವರಾಗಿರುವ ಎಲ್ಲರೂ ಓದ್ಬೇಕು. ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಅದ್ರ ಮೇಲಿಂದ ಹೀಗೆ ಓದ್ತೇನೆ. ಅದಕ್ಕೆ ಅವನು ನನ್ನ ದೇವರಾಗಿರುವ ಕರ್ತನನ್ನು ನನ್ನ ಪೂರ್ಣ ಹೃದಯದಿಂದಲೂ, ನನ್ನ ಪೂರ್ಣ ಪ್ರಾಣದಿಂದಲೂ, ನನ್ನ ಪೂರ್ಣ ಶಕ್ತಿಯಿಂದಲೂ, ನನ್ನ ಪೂರ್ಣ ಬುದ್ಧಿಯಿಂದಲೂ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವರೇ, ಆ ಎರಡನೇ ಆಜ್ಞೆ ಎಲ್ಲರೂ ಓದಿಕೊಳ್ಳೋಣ. ಎರಡನೇ ಆಜ್ಞೆಯನ್ನು ಮತ್ತು ನಿನ್ನ ನೆರೆಯವನನ್ನು, ನನ್ನ ನೆರೆಯವನನ್ನ ಎಲ್ಲರೂ ಓದಿಕೊಳ್ಳಿ. ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು, ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆಗ ಮುಂದೆ ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಮುಂದೆ ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ಮೊದಲನೇ ವರ್ಡ್ ಏನು, ಪರೀಕ್ಷಿಸಬೇಕೆಂಬುದಾಗಿ. ಎರಡನೇದು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳೋದಕ್ಕೆ. ಅಂದ್ರೆ ಈ ಎರಡು ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಆಜ್ಞೆಗಳನ್ನು ನಾನು ಕೈಕೊಂಡಿದ್ದೇನೆ. ಲಿಸನ್, ನಾವು ಹಾಗೆ ಹೇಳ್ತೀವಲ್ಲ, ನಾವು ಸ್ವಲ್ಪ ಎಲ್ಲೆಲ್ಲರೂ ನಮ್ಮ ಹೆಮ್ಮೆಗಳನ್ನು ನಾವು ತೋರಿಸಿರ್ತೇವೆ, ನಮ್ಮ ಅಹಂಕಾರಗಳನ್ನು ತೋರಿಸ್ತೇವೆ, ನಮ್ಮ ಗರ್ವಗಳನ್ನು ನಾವು ತೋರಿಸ್ತಾನೆ ಇರ್ತೇವೆ. ನಿಮಗೇನು, ನಾನು ಇಂಥಲ್ಲಿ ಸೇವೆ ಮಾಡಿದ್ದೇನೆ, ಅಂಥ ಪುಲ್ಪಿಟ್ನಲ್ಲಿ ನಿಂತ್ಕೊಂಡು ಪ್ರೀಚ್ ಮಾಡಿದ್ದೇನೆ, ಅಂಥವ್ರು ನನಗೆ ಗೊತ್ತು, ಇಂಥವರು ನಿನಗೆ ಗೊತ್ತು. ನಾನು ಹೇಳ್ತೇನೆ, ನಿಮಗೇನು ಗೊತ್ತು? ನಮಗವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಿಮಗೇನು ಗೊತ್ತು? ನಾನು ಎಲ್ಲವನ್ನ ಕೈಕೊಂಡಿದ್ದೇನೆ. ಇಲ್ಲಿ ಹೇಳುವಂತ ಮಾತನ್ನ ತನ್ನ ನೀತಿವಂತ ತೋರಿಸಿಕೊಳ್ಳೋದಕ್ಕೆ ಅಪೇಕ್ಷಿಸಿ ಇದೆಲ್ಲವನ್ನು ಪರಿಪೂರ್ಣವಾಗಿ ಮಾಡಿದ್ದಾನೆ. ಅದು ಆಕ್ಚುಲಿ ಹಾಗೆ ಮಾಡೇ ಇಲ್ಲ. ಹಾಗೆ ಮಾಡೇ ಇಲ್ಲ. ಏನ್ ಮಾಡಿದಾನಂದ್ರೆ, ತನ್ನ ನೆರೆಯವನಾಗಿರುವಂತ ಯಹೂದ್ಯನಲ್ಲಿ ಬಿದ್ದಿದ್ದಾನೆ, ಅವನಿಗೆ ಕರುಣೆನೇ ತೋರಿಸ್ತಾ ಇಲ್ಲ. ಯಹೂದ್ಯರಿಗಾಗಿ ಆದರೂ ಕರುಣೆ ತೋರಿಸ್ಬೋದಾಗಿತ್ತು. ವಾರಿಯಾಗಿ ಹೋಗ್ತಾ ಇದ್ದಾನೆ. ಇದಕ್ಕೆ ನೋಡಿ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ವಾರಿಯಾಗಿ ಹೋದ ವ್ಯಕ್ತಿಗಳು ಹೋಗ್ಲಿ, ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಸಮಾರ್ಯದವನಾಗಿದ್ದಾನೆ, ಅವನು ಬಂದು ಆ ವ್ಯಕ್ತಿಗೆ ಮಾಡಬೇಕಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ನನ್ನ ಸಂದೇಶ ಆಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ,
ನಾವು ಇನ್ನೂ ಪರೀಕ್ಷೆ ಮಾಡಿಸಿಕೊಳ್ಳೋದಕ್ಕಾಗಿ, ನೀತಿವಂತಿಕೆಯನ್ನು ನಮ್ಮನ್ನು ಪ್ರದರ್ಶಿಸುವುದಕ್ಕಾಗಿ ನಾವು ಇನ್ನೂ ಅಲ್ಲೇ ಉಳ್ಕೊಂಡು ಬಿಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದನ್ನು ಬದಲಾಯಿಸಿ ಮುಂದೆ ಹೋಗ್ಬಿಡೋಣ. ಬೇಗ. ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು ಹಾ, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಪ್ರತ್ಯುತ್ತರವಾಗಿ ಒಂದು ಸಾಮ್ಯವನ್ನು ಹೇಳ್ತಾರೆ, ನಡೆದ ಘಟನೆಯನ್ನು ಹೇಳ್ತಾರೆ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದಿದ್ದಾರೆ. ಕಳ್ಳರ ಕೈಗೆ ಸಿಕ್ಕಿದಾನೆ. ಅವನನ್ನು ಅರೆಜೀವವಾಗಿರುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಬಿಟ್ಟು ಹೋದರು, ಅವರನ್ನ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಓಕೆ, ಒಂದು ನಿಮಿಷ, ಥ್ಯಾಂಕ್ ಯು. ಏನಾಗಿದ್ದಾನೆ ಅವನು? ಅಲ್ಲಿ ಏನೇನ್ ನಡೆದಿರುವಂತ ಒಬ್ಬ ವ್ಯಕ್ತಿ ಕಳ್ಳರ ಕೈಗೆ ಸಿಕ್ಕಿದ್ದಾನೆ. ಆಮೇಲೆ ಅವನನ್ನ ಸುಲಿಗೆ ಮಾಡಿದ್ದಾರೆ. ಕಳ್ಳರ ಕೈಗೆ ಸಿಕ್ಕಿದಂತ ವ್ಯಕ್ತಿ ಏನಾಗಿದ್ದಾನೆ? ಸುಲಿಗೆ ಆಗಿರುವಂತ ವ್ಯಕ್ತಿ ಆಗಿದ್ದಾನೆ. ಅವನನ್ನ ಗಾಯವಾಗುವಷ್ಟು ಹೊಡೆದಿದ್ದಾರೆ. 4ನೇ ಸಂಗತಿ ಏನಾಗಿದ್ದಾರೆ? ಅರೆಜೀವವಾಗಿದ್ದಾನೆ. ಬೈಬಲ್ ಓದ್ಬೇಕಾಗಿದ್ದ ಹಂಗ್ರೆ. ಅದಕ್ಕೆ ಹೇಳ್ತಾರೆ, ಏನು ಓದ್ತೀಯಾ, ಏನು ಓದಿದೀಯ? ಓಕೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ನಿರ್ಗತಿಕನಾಗಿ, ಅನಾಥನಾಗಿ, ದುಃಖ ಪೀಡಿತನಾಗಿ, ಒಂದು ಘಟ್ಟವಾಗಿರುವಂತ ತಗ್ಗಿನ ಪ್ರದೇಶದಲ್ಲಿ ಬಿದ್ದುಕೊಂಡಿದ್ದಾನೆ. ಅಡವಿಯ ಸ್ಥಳದ ಉಪಾದಿಯಲ್ಲಿರುವಂತ ಸ್ಥಳದಲ್ಲಿ ಬಿದ್ದುಕೊಂಡಿದ್ದಾನೆ. ಓಕೆ, ಇಂತಹ ಸಮಯದಲ್ಲಿ, ಅರೆಜೀವವಾಗಿರುವಂತಹ ಸಮಯದಲ್ಲಿ, ಸಹಾಯಕ್ಕೆ ಎದುರು ನೋಡ್ತಿರುವಂತಹ ಸಮಯದಲ್ಲಿ ನಾವು ನಮ್ಮೋರಿಗೆ ಆಗೋದಿಲ್ಲ ಅನ್ನೋದಕ್ಕೆ ಈ ಸಂಗತಿಗಳನ್ನು ಹೇಳುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿರಿ, ಕರುಣೆಯುಳ್ಳವರಾಗಿರಿ, ದೇವರು ನಿಮ್ಮನ್ನು ಕರುಣಿಸ್ತಾರೆ. ಯಜ್ಞವೂ ಬೇಡ, ದೇವರಿಗೆ ಕರುಣೆಯೇ ಬೇಕಾಗಿದೆ. ನೀವು ಕರುಣೆಯನ್ನ, ನ್ಯಾಯವನ್ನ ಬಿಟ್ಟಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. 9ನೇ ಮತ್ತಾಯನ ಸುವಾರ್ತೆಯಲ್ಲಿ ಕರುಣೆಯನ್ನ, ನ್ಯಾಯವನ್ನ ಬಿಟ್ಟಿದ್ದೀರಿ. ಕರುಣೆ ನನಗೆ ಬೇಕಾಗಿತ್ತು, ಕರುಣೆ ನೀವು ಬಿಟ್ಟಿದ್ದೀರಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮುಂದೆ ಅಷ್ಟು ಪರಿಸ್ಥಿತಿ ಇದ್ದಾಗಲೂ ಸಹಿತವಾಗಿ ನಮ್ಮಲ್ಲಿ ಬಹಳ ಸೂಪರ್ ನ್ಯಾಚುರಲ್ ಆಗಿರುವಂಥ ವ್ಯಕ್ತಿಗಳಾಗಿಬಿಟ್ಟಿದ್ದೇವೆ. ನಾವು ಸುಪೀರಿಯರಿಟಿಯನ್ನು ತೋರಿಸುವಂಥವರಾಗಿದ್ದೇವೆ. ನಾವು ಶ್ರೇಷ್ಠರು, ನಾವು ನೀತಿವಂತರು, ಬಿದ್ದವರನ್ನು ಮುಟ್ಟೋದಿಲ್ಲ, ಅಥವಾ ಅವರು ಗಾಯಗಳನ್ನು ಕಟ್ಟೋದಿಲ್ಲ, ಅವರು ಅರ್ಜೀವವಾಗಿ ಬಿಟ್ಟಿದ್ದಾರಂತೆ ನೋಡಕ್ಕೂ ರೆಡಿ ಇಲ್ಲ. ನಾನು ನಮ್ಮವ್ರದ್ದು ಎಕ್ಸಾಂಪಲ್ ತಗೊಂಡು ಹೇಳ್ತೇನೆ. ನಿನ್ನೆ ಬರುವಾಗ ಒಂದು ಭಯಂಕರವಾದಂಥ ತಾಜಾ ಆಕ್ಸಿಡೆಂಟ್. ಒಂದು ಟ್ರಕ್ಕಿಗೆ ಒಂದು ಟೆಂಪೋ ಟ್ರಾವೆಲರ್ ಎಂದೇನೋ ಯಾವುದೋ ಬಂದು ಹಿಂಗೆ ರಪ್ಪ ಅಂತ ಹೊಡೆದ್ರೆ ಹೋಗುವಂಥ ಇದಕ್ಕೆ 3 ವ್ಯಕ್ತಿಗಳು ಸ್ಪಾಟ್ ಔಟ್. ಹಿಂದಿಂದ ಒಂದು ಗಾಡಿ ಬಂದು ಹೊಡೆದಿದೆ, ಮಧ್ಯದಲ್ಲಿ ಸಿಕ್ಕಾಕೊಂಡವರು 3 ಜನ ಸ್ಪಾಟ್ ಔಟ್. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನು ಯಾಕೆ ಇವನ್ನೆಲ್ಲ ಕುಂದಿದವನಾಗಿ ಹೇಳ್ತೇನೆಂದರೆ, ನಮ್ಮ ಸಮಯ ಅಲ್ಪವಾಗಿರುವುದರಿಂದ ನಾವು ಹಿಂದ್ಗಡೆ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋದು ಬೇಡ. ಬೇಗನೆ ಮುಂದೆ ಬರೋಣ. ಎಲ್ಲಿ ಯಾವಾಗ ಯಾರು ಯಾವಾಗ ಹೇಗೆ ಅಂತ ನಮಗೆ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ಹಠ ಸಾಧಿಸೋದಕ್ಕೆ ಹೋಗಬೇಡ್ರಿ. ಹಠ ಸಾಧಿಸ್ಲಿಕ್ಕೆ ಹೋಗಬೇಡ್ರಿ. ದೇವರೊಟ್ಟಿಗೆ ದೇವರ ಕರುಣೆಯನ್ನ, ದೇವರ ಪ್ರೀತಿಯನ್ನ ಅಲಕ್ಷ್ಯ ಮಾಡಬೇಡ್ರಿ. ಆತನ ಮನಸ್ಸನ್ನು ನೋಯಿಸಬೇಡ್ರಿ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಕರ್ತನ ಸಿಕ್ಕುವ ಕಾಲದಲ್ಲಿ ಆಶ್ರಯಿಸಿರಿ. ಆತನು ಹಿಂದಿರುಗು ಅನ್ನುವಾಗ ಹಿಂದಿರುಗೋಣ. ಆತನು ಕರೆಯುವಾಗ ಕೊಡೋಣ. ಆತನು ಕಾರ್ಯ ಮಾಡು ಎಂದು ಹೇಳಿದರೆ ನಮ್ಮ ಶಕ್ತಿಯನ್ನು ವಿನಿಯೋಗ ಮಾಡಿಕೊಂಡು ದೇವರಿಗಾಗಿ ಏನಾದರೂ ಮಾಡೋಣ. ಎಲ್ಲಿಯಾದರೂ ಹೇಗೆಯಾದರೂ ಮಾಡೋಣ. ಅವ್ರ ಹೃದಯ ಒಡೆದು ಹೋಯ್ತು. ಗಾಡಿ ಓಡಿಸ್ತಾ ಇದ್ದಾರೆ, ಅವ್ರಿಗೆ ಮನಸ್ಸಿಲ್ಲ. ಅಯ್ಯೋ 3 ಜನ ಸತ್ತು ಹೋಗ್ಬಿಟ್ರಲ್ಲ, ಅವ್ರ ಕುಟುಂಬ ಹೇಗೆ, ನಾನು ಕೈ ಹಾಕ್ಬಿಟ್ಟು ಹೇ ಅಂತ ನಾನು ಪ್ರಭಾಕರಣ ಹೇಳ್ತಾ ಬರಬೇಕು. ನಮ್ಮ ಹೃದಯ
ಅಂತ ಹೃದಯ, ಮನಮರುಗುವಂಥ ಹೃದಯವಾಗಿರ್ಬೇಕು. ಯಾರಿಗೋ ಕಷ್ಟ, ಯಾರಿಗೋ ಸಮಸ್ಯೆ, ಯಾರಿಗೋ ಒಂದು ಕಣ್ಣೀರು ಅನ್ನುವಾಗ ನಾವು ನಮ್ಮ ಮುಖವನ್ನು ತಿರುಗಿಸಿ ಹೋಗೋದು ಬೇಡ, ವಾರಿಯಾಗಿ ಹೋಗೋದು ಬೇಡ. ಇಲ್ಲಿ ಫಸ್ಟ್ ಯಾಜಕ ಎಲ್ರು ಓದಿ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರಿಯಾಗಿ ಹೋದನು. ಇನ್ನಪ್ಪ ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿಯಾಗಿ ಲೇವಿಯು ಬಂದು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಇದ್ದಲ್ಲಿಗೆ ಬಂದು ಎಲ್ಲಿಗೆ ಬಂದಿದ್ದಾನೆ? ಈತ ವಾರಿಯಾಗಿ ಹೋದವ್ರು ಯಾರು? ಮೇಲ್ತರಗತಿಯ ಜನರು. ನಾವು ಗ್ರೇಟು, ನಾವು ಶ್ರೇಷ್ಠರು, ಇಂಥ ಕಂಡೀಷನ್ಸ್ಗಳನ್ನ ಹೀಗಿದ್ರೆ ಮಾತ್ರ ನಾವು ಮುಟ್ಟಬೇಕಾಗಿದ್ದು. ನಮಗೆ ಸಂಪ್ರದಾಯಸ್ಥರಾಗಿದ್ದೇವೆ, ಭಾಳ ಆತ್ಮೀಕರಾಗಿ ಬಿಟ್ಟಿದ್ದೇವೆ. ನಾವು ಭಾಳ ಸಂಪ್ರದಾಯಸ್ಥರು, ಧಾರ್ಮಿಕವಾಗಿರುವಂಥ ವ್ಯಕ್ತಿಗಳು, ಭಾಳ ಆತ್ಮೀಕರಾಗಿರುವಂಥ ವ್ಯಕ್ತಿಗಳು. ಯೇಸು ಸ್ವಾಮಿಗೆ ಬೇಕಾಗಿದ್ದೇವೆ ನಿಜ, ಆದರೆ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕಾಗಿದೆ ಯೇಸು ಸ್ವಾಮಿಗೆ. ಆ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು, ಎಲ್ರು ಹೇಳ, ಅವನ ಇದ್ದಲ್ಲಿಗೆ ಬಂದು. ಹಟ್ಟು ಗೋ, ನಾವು ಹೋಗಲೇಬೇಕಾಗಿದೆ. ಯಾರ ಕಡೆಗೆ ಯಾರಿಗೆ ನನ್ನ ಅಗತ್ಯತೆ ಇದೆಯೋ, ಯಾರಿಗೆ ನನ್ನ ಅವಶ್ಯಕತೆಗಳಿದೆಯೋ, ನಮ್ಮ ಕಂಫರ್ಟೇಬಲ್ ಆಗಿರುವಂಥ ಝೋನನ್ನು ಬಿಟ್ಟು ನಾವು ಹೋಗಲೇಬೇಕಾಗಿದೆ. ನಮ್ಮ ಮೇರೆಗಳನ್ನು ಬಿಟ್ಟವರಾಗಿ ಹೋಗಲೇಬೇಕಾಗಿದೆ. ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ನಾವು ಹೋಗಲೇಬೇಕಾಗಿದೆ. ನಮ್ಮ ಮಿತಿಯನ್ನು ಬಿಟ್ಟು ಕೈ ಚಾಚಲೇಬೇಕಾಗಿದೆ. ನನ್ನ ಈ ಒಂದು ಮೆಸೇಜ್ ಏನಂದರೆ, ಮೆಸೇಜ್ ಟೈಟಲ್ ಏನಂದರೆ ಅನ್ಲಿಮಿಟ್ ಸ್ಪ್ರೆಡ್ ಆಗೋದು. ಅನ್ಲಿಮಿಟನ್ನು ನಾವು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗ್ತದೋ ಎಕ್ಸ್ಟ್ರೀಮ್ಲಿ ಗೋ ಫಾರ್ವರ್ಡ್. ಎಕ್ಸ್ಟ್ರೀಮ್ಲಿ ಸಾಧ್ಯವಾಗುವುದಕ್ಕಿಂತಲೂ ಹೆಚ್ಚಾಗಿ ನಾವು ಪ್ರಯಾಸ ಪಡೋಣ. ಆಮೇಲೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಬೆಳಿಗ್ಗೆ, ಆದಾಗ್ಯೂ ಸಹಿತ ಹೇಗಾದರೂ ಮಾಡಿ ನಮ್ಮ ಶಕ್ತಿಯನ್ನು ವಿನಿಯೋಗ ಮಾಡಿಕೊಳ್ಳೋಣ. ಸ್ವಲ್ಪ ಕಾಲಿದೆ, ನಿಮ್ಮ ಜಾಬ್ನಲ್ಲಿಯೂ ಸಹಿತವಾಗಿ ಆಲಸ್ಯತನ ತೋರಿಸ್ಬೇಡ್ರಿ. ನೀವು ಮಾಡ್ತಿರುವಂಥ ಕಾರ್ಯಗಳಲ್ಲಿ ಎಂದಿಗೂ ಆಲಸ್ಯತನ, ಮೈಗಳತನವನ್ನಾಗಲಿ ಅಥವಾ ಒಂದು ತಿರಸ್ಕಾರವಾಗಲಿ ಹಗುರವಾಗಿ ತೆಗೆದುಕೊಳ್ಳಲೇಬೇಡ್ರಿ. ಯೂಸ್ ಎವ್ರಿಥಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನಿಮ್ಮ ವರ್ಕ್ನಲ್ಲಿಯೂ ಅಷ್ಟೇ. ಹಲ್ಲೆಲೂಯ. ಈತನು ಸಮಾರ್ಯದವನಾಗಿದ್ದರೂ ಸಮಾರ್ಯದವನಿಗೆ, ಯಹೂದ್ಯರಿಗೆ ಒಂದು ಹಕ್ಕು ಬಳಕೆ ಇರ್ತಿರಲಿಲ್ಲ. ಆದಾಗ್ಯೂ ಸಹಿತವಾಗಿ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋ ಸಮಯ ಇಲ್ಲ. ನಮಗೆ ಸಮಯ ನೋಡ್ತಾ ಇರ್ತವೆ, ಈ ಸಮಯ ಒಳ್ಳೆಯದೋ, ಆ ಸಮಯ ಒಳ್ಳೆಯದೋ. ಅವರು ಬಂದು ನೋಡುವಾಗ ಎದ್ದು ಕೆಲಸ ಮಾಡೋದು, ಇವರು ನೋಡುವಾಗ ಕೆಲಸ ಮಾಡೋದು, ಇವ್ರು ನೋಡುವಾಗ ಪ್ರಾರ್ಥನೆ ಮಾಡೋದು, ಅವ್ರು ನೋಡುವಾಗ ಬೈಬಲ್ ಓದೋದು, ಅವ್ರು ನೋಡುವಾಗ ಕಾಣಿಕೆ ಕೊಡೋದು. ಕರ್ತಲಿ ಪ್ರಿಯ ದೇವಜನರೇ, ಇಂಥ ಮನಸ್ಸು ನಮ್ದಾಗಬಾರ್ದು. ಈ ಸಮಾರ್ಯದವನು ವ್ಯಾಪಾರಸ್ಥನಾಗಿದ್ದಾನೆ, ಐಶ್ವರ್ಯವಂತನಾಗಿದೆ, ಏನೇ ಇದ್ದರೂ ಸಹಿತವಾಗಿ ಅನ್ಲಿಮಿಟ್ ಆಗಿ ಹೋಗ್ತಾ ಇದ್ದಾನೆ. ಓ ಹಲ್ಲೆಲೂಯಾ, ಮ್ಯಾಕ್ಸಿಮಮ್ ಆಗಿ ಹೋಗ್ತಾ ಇದ್ದಾನೆ, ಇಳಿದು ಹೋಗ್ತಾ ಇದ್ದಾನೆ. ಅವನ ಅರ್ಜೀವವಾಗಿರುವಂಥ ವ್ಯಕ್ತಿ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ. ಕಳ್ಳರ ಕೈಗೆ ಸಿಕ್ಕಿರುವಂಥ ವ್ಯಕ್ತಿಯ ಬಳಿಗೆ ಹೋಗ್ತಾ ಇದ್ದಾನೆ. ತಗ್ಗಿನಲ್ಲಿ ಬಿದ್ದಿರುವಂಥ ವ್ಯಕ್ತಿ ಬಳಿಗೆ ಹೋಗ್ತಾ ಇದ್ದಾನೆ. ಗಾಯವಾದ ವ್ಯಕ್ತಿಗಳ ಬಳಿಗೆ ಇವತ್ತು ನಿನಗೋಸ್ಕರವಾಗಿ ಅನೇಕ ವ್ಯಕ್ತಿಗಳು ಕಾದಿದ್ದಾರೆ. ಯಾರೋ ನಿನಗೋಸ್ಕರವಾಗಿ ಹಾಡ್ಲಿಕ್ಕೂ ಕಾಯ್ತಾ ಇದ್ದಾರೆ. ಏನೂ ಅಲ್ಲದ ನನ್ನನ್ನು
ನೀನು ಬಂದ ಮೇಲೆ ಕೆತ್ತಿದೆಯಲ್ಲಪ್ಪ. ಯಾರಾದರೂ ಕಳ್ಳರ ಸುಲಿಗೆಗೆ ಒಳಗಾಗಿರುವಂಥ ವ್ಯಕ್ತಿಯನ್ನು ಎತ್ತಲಿಕ್ಕೆ ಆಗ್ತದ? ಎಲ್ಲವನ್ನು ಕಳ್ಕೊಂಡು ಹೋಗಿರುವಂಥ ವ್ಯಕ್ತಿ ಬಳಿಗೆ ಯಾರಾದರೂ ಬರ್ತಾರ? ಆದ್ರೆ ನೀನು ಬರ್ತಾ ಇದೆಯಲ್ಲಪ್ಪ. ಓ, ನನ್ನನ್ನು ಮರೆಯದೆ ನೆನೆಸಿರುವೆ ದೇವರೇ. ನೀನು ಮರೆಯದೆ ನೆನೆಸಿರುವಂಥ ವ್ಯಕ್ತಿ ಯಾರಾದರೂ ಭೂಲೋಕದಲ್ಲಿದ್ರೆ ಅದು ನೀನೇ ಆಗಿದೆ. ವಾರಿಯಾಗಿ ಹೋಗ್ಲಿಕ್ಕೆ ಇಷ್ಟಪಡೋದು ಬೇಡ ಪ್ರಿಯರೇ. ಈ ಸಮ್ಮಾರನು ಆತನ ಬಳಿಗೆ ಹೋಗಿ ಅಷ್ಟೇ ಬಿದ್ದಿರುವಂಥ ವ್ಯಕ್ತಿಯನ್ನು ನೋಡಿ, ಜೀವವಾಗಿರುವಂಥ ವ್ಯಕ್ತಿಯನ್ನು ನೋಡಿ, ಎಲ್ಲ ಸುಲಿಗೆ ಆಗಿರುವಂಥ ವ್ಯಕ್ತಿಯನ್ನು ನೋಡಿ ಆತನು ವಾರಿಯಾಗಿ ಹೋಗಲಿಲ್ಲ. He ready to spend his money. ಅವನೊಳಗೆ ಇರುವಂಥದ್ದನ್ನ ಅವನು ಕೊಡಲಿಕ್ಕೆ ಮನಸ್ಸುಳ್ಳು ಮಾಡಿದಾನೆ. ಅವನೊಳಗಿರುವಂಥ ಎಣ್ಣೆಯನ್ನು ಹೊಯ್ಲಿಕ್ಕೆ ಮನಸ್ಸು ಮಾಡಿದಾನೆ. ಅವನಿಗೆ ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅನ್ನು ಮಾಡಲಿಕ್ಕೆ ಅವನಿಗೆ ಮನಸ್ಸುಂಟು. ನನಗೆ ಜಾಬ್ ಇದೆ ರೀ, ನನಗಾಗೋದಿಲ್ಲ. ನನ್ನ ಕೆಲಸ ಇದೆ ರೀ, ನನ್ನ ಫ್ಯಾಮ್ಲಿ ಇದೆ ರೀ, ನನ್ನ ಸ್ಟಡಿ ಇದೆ ರೀ. ಇದೇ ಅಪ್ಪ, ಯಾವಾಗ ಮುಗಿಯೋದಿಲ್ಲ ಅದು. ಆದರೂ ಸಹಿತವಾಗಿ ನಿನಗೋಸ್ಕರವಾಗಿ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದಾನೆ, ನೀನು ಹುಡುಕಲೇಬೇಕಾಗಿದೆ. ಒಂದು ವೇಳೆ ಆ ಕೆಲಸಕ್ಕಾಗಿ ಆದರೂ ದೇವರು ಈ ಸಮಾರ್ಯದ ವ್ಯಕ್ತಿಯನ್ನು ಆ ದಾರಿಯಲ್ಲಿ ನಡೆಸಿರಬಹುದು. ಆ ವ್ಯಕ್ತಿಯಲ್ಲಿ ಬಿದ್ದಿದ್ದಾನಪ್ಪ, ನಿನ್ನ ಅವಶ್ಯಕತೆ ಅಲ್ಲಿದೆ ಅವನಿಗೆ ಅಂತ ಅವನನ್ನಾದರೂ ನಡೆಸಿರಬಹುದು. ಕರ್ತನೆಯಲ್ಲಿ ಪ್ರಿಯ ದೇವಜನರೇ, ಅನೇಕರಿಗಾಗಿ ನೀನು ಇಡಲ್ಪಟ್ಟಿದ್ಯಾ. ಏನು ಮಾಡ್ತಾ ಇದೆಯೋ ಅದನ್ನು ಆಶೀರ್ವಾದದಾಯಕವಾಗಿ ಮಾಡು. ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ, ಲಿಸನಿಯ ಕಂಡು ಹೇಳಿ, ಕಂಡು ಹೇಳಿ, ಕಂಡು ಹೇಳಿ, ಇನ್ನು ಗಟ್ಟಿಯಾಗಿ, ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಹೋದ. ಆಯ್ತಲ್ಲ, ಎಲ್ಲ ಮಾಡಿದೆ, ನೀನು ಇಲ್ಲೇ ಇದ್ಬಿಡು, ನಾನು ಅರ್ಜೆಂಟ್ ಇದೆ ನನಗೆ. ನಾನು ಬಾ, ನನ್ನ ಎ ಸಿ ಕಾರ್ನಲ್ಲಿ ನೀನು ಬಾ, ನನ್ನ ಕುದುರೆ ಮೇಲೆ ನೀ ಬಾ, ನನ್ನ ರಥದಲ್ಲಿ ನೀನು ಬಾ, ನಾನು ಛತ್ರಕ್ಕೆ ಕರ್ಕೊಂಡು ಹೋಗ್ತೇನೆ. ಯಾವಾಗ ಕಂಡು ಕನಿಕರಿಸಿ ಪ್ರೀತಿಯಿಂದ ಅಲ್ಲೆಲೂಯ ಅವನನ್ನು ಛತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದು ಮುಂದೇನು ಆರೈಕೆ ಮಾಡಿದ ಆರೈಕೆ ಮಾಡಿದನು ಆರೈಕೆ ಎಷ್ಟು ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ? ಎಷ್ಟು ಕೆಟ್ಟ ವ್ಯಕ್ತಿ ಅಲ್ಲ? ಇಲ್ಲ, ಒಳ್ಳೆ ವ್ಯಕ್ತಿ. ಹಲ್ಲೆಲೂಯ. ಆತನು ಆರೈಕೆ ಮಾಡಿ ಅವನು ಮುಂದೆ ಪ್ರಯಾಣ ಹೋಗ್ಬೇಕಾಗಿದೆ. ಆ ಛತ್ರದವನಿಗೆ ಏನು ಹೇಳ್ತಾನಂತೆ, ಇನ್ನೂ ಏನಾದರೂ ಖರ್ಚಾಗ್ತಿದ್ರೆ ನಾನು ಬಂದು ಕೊಡ್ತೇನೆ. ಈಗ 2 ಓದ್ಮಾ. ಮರುದಿನ ಅವನು 2 ಹಣಗಳನ್ನ ತೆಗೆದುಕೊಂಡು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಮುಂದೆ ಈ 3ರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು. ಈಗ ನಾವು ಹೋಗ್ಲಿಕ್ಕಿದೆ, ಚರ್ಚ್ ಮುಗಿಸ್ಕೊಂಡು ಹೋಗ್ಲಿಕ್ಕಿದೆ. ನಾವು ಸಹಿತ ನಮ್ಗೆ ದೇವರು ಹೇಳ್ತಾನೆ, ಹೋಗು, ನೀನು ಅದರಂತೆ ಮಾಡು, ಮಾಡಿದರೆ ನೀನು ಜೀವಿಸು. ಯಾವುದರಂತೆ ಮಾಡೋದು? ವಾರಿ ಹೋಗುವಂತೆ ಮಾಡುವುದಾ, ಅಥವಾ ಸಮ್ಮಾರ್ಯನ ಹಾಗೆ ಗಾಯಪಟ್ಟವನ ಹತ್ರ ಹೋಗುವಂತೆ ಮಾಡುವುದಾ? ಆಯ್ಕೆ ನಮ್ಮದಾಗಿದೆ, ಆಯ್ಕೆ ನಮ್ಮದಾಗಿದೆ.
ಇವತ್ತು ದೇವರು ಎರಡು ಪಾಠವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಎರಡು ಮಾರ್ಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆರಿಸಿಕೊಳ್ಳುವುದಕ್ಕಾಗಿ, ಆಯ್ಕೆ ಮಾಡುವುದಕ್ಕಾಗಿ, ಸಿಲೆಕ್ಟ್ ಮಾಡುವುದು ಅದು ಯಾರ ಕೈಯಲ್ಲಿದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಪ್ರೀತಿ ತೋರಿಸು ಅನ್ನುವಂಥದ್ದು ಅಥವಾ ಪ್ರೀತಿ ಮಾಡುವಂಥದ್ದು ಅಂದರೆ ಏನಾಗಿದೆ ಅಂದರೆ, ಪೂರ್ಣ ಅಗತ್ಯವುಳ್ಳಂಥ ವ್ಯಕ್ತಿಯನ್ನು ನೀನು ಸಂದರ್ಶಿಸುವಂಥದ್ದಾಗಿದೆ. ಎಲ್ಲ ನಾನು ಕೈಕೊಂಡಿದ್ದೇನೆ, ಎಲ್ಲ ನಾನು ಮಾಡಿದ್ದೇನೆ, ಎಲ್ಲ ಪ್ರಾರ್ಥನೆ ಮಾಡಿದ್ದೇನೆ, 40 ದಿವಸದ ಉಪವಾಸ ಮಾಡಿದ್ದೇನೆ, ಇಟ್ಸ್ ಆಲ್ ಗುಡ್. ಆದರೆ ಅತಿ ಅವಶ್ಯವಾಗಿ ಅಗತ್ಯದಲ್ಲಿರುವಂಥ ನೆರೆಯವನನ್ನು, ನಿನ್ನ ಸಹಾಯವನ್ನು ತೋರಿಸುವಂಥದ್ದು ಅಥವಾ ನಿನ್ನ ಒಂದು ಲಿಮಿಟ್ಸ್ಗಳನ್ನು ಬ್ರೇಕ್ ಮಾಡುವಂಥದ್ದು ಅದು ಪರಿಪೂರ್ಣವಾದಂಥ ಪ್ರೀತಿಯಾಗಿದೆ. ಯೇಸು ಸ್ವಾಮಿಯವ್ರಿಗೆ ಕೇಳ್ತಾ ಇರುವಂಥದ್ದು ಬರೇ ನಿನ್ನಲ್ಲಿ ನೋಡಿರುವಂಥದ್ದು ಅವನಲ್ಲಿ ಏನಂತೆ, ಭಾಳ ನೀತಿವಂತನು, ಶ್ರೇಷ್ಠನು, ಅಹಂಕಾರ, ಗರ್ವ, ಪರೀಕ್ಷೆ ಮಾಡಬೇಕು ಅನ್ನುವಂಥ ಮನಸ್ಸನ್ನು. ಆದರೆ ನಿಜವಾದ ಪ್ರೀತಿ ಏನಂದರೆ, ನಿಜವಾದಂಥ ಆಜ್ಞೆ ಕೈಗೊಳ್ಬೇಕಾಗಿರುವಂಥದ್ದು ಏನಂದರೆ, ಕರುಣೆ ಇರಬೇಕಪ್ಪ. ನಿನಗೆ ಕರುಣೆ ಇರಲಿ ಅಪ್ಪ, ನಿನಗೆ ಕರುಣೆ ಬೇಕು. ಯೇಸು ಸ್ವಾಮಿಯವರು ನಿನ್ನ ಯಜ್ಞಗಳು ಬೇಕು, ನಿನ್ನ ಒಂದು ಹೋರಿಗಳು ಬೇಕು, ನಿನ್ನ ಮನೆಯಲ್ಲಿರುವಂಥ ಆದಾಯಗಳು ಬೇಕು ಅಂತ ಕೇಳೋದಿಲ್ಲ. ಯೇಸು ಸ್ವಾಮಿಯವರು ಕೇಳ್ತಾ ಇರುವಂಥ ಸಂಗತಿ ಏನಂದರೆ, ನಿನ್ನ ಕರುಣೆ ಅವಶ್ಯವಾಗಿದೆ. ನಾನು ಕರುಣೆಯುಳ್ಳವನಾಗಿರುವುದರಿಂದ ನೀವು ಕರುಣೆಯುಳ್ಳವರಾಗಿರಿ. ಒಂದು ವೇಳೆ ಕರುಣೆಯುಳ್ಳವರಾಗಿದ್ದರೆ ನ್ಯಾಯ ತೀರ್ಪಿನಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಆದುದರಿಂದ ಪದೇ ಪದೇ ಕರುಣೆಯನ್ನು, ಸಮಯೋಚಿತವಾದ ಸಹಾಯವನ್ನು ಹೊಂದುವುದಕ್ಕಾಗಿ ದೇವರ ಕೃಪಾಸನದ ಬಳಿಗೆ ನಾವು ಬರ್ತಾನೆ ಇರೋಣ. ಹಲ್ಲೆಲೂಯಾ. ದೇವರ ಕರುಣೆಯನ್ನು ಹೊಂದಿಕೊಂಡು ಆ ಕರುಣೆಯನ್ನು ಬೇರೆಯವರಿಗೆ ತೋರಿಸ್ತಾ ಹೋಗಿರುವುದಾಗಿದ್ದರೆ ನಾವು ಎಷ್ಟೋ ಧನ್ಯರಾಗ್ತೇವೆ. ಆ ಕರುಣೆ ಮುಗಿದು ಹೋಗುವುದಿಲ್ಲ, ಪಾತ್ರೆ ತುಂಬುತ್ತಾನೇ ಇರ್ತದೆ. ಒಬ್ಬನ ಎಷ್ಟು ವಿಚಿತ್ರವಾದಂಥ ವ್ಯಕ್ತಿ ಇರ್ತೀವಿ ನೋಡ್ರಿ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಏನಂತೆ, ಅವನು 1000 ರೂಪಾಯಿ ಕೊಡಬೇಕಾಗಿದೆ ಯಜಮಾನನಿಗೆ, ಹೋಗಪ್ಪ ನೀನು 1000 ರೂಪಾಯಿ ಕೊಡಬೇಡ ಅಂತ ಕಳಿಸಿಬಿಟ್ಟಿದ್ದಾನೆ. ಆ ವ್ಯಕ್ತಿ ಹೋಗಿ 100 ರೂಪಾಯಿ ಕೊಡುವಂಥ ವ್ಯಕ್ತಿಯನ್ನು ದಂಡಿಸುವುದಕ್ಕಾಗಿ ಸೆರೆಮನೆಗೆ ಹಾಕ್ತಾ ಇದ್ದಾನೆ. ಅಯ್ಯ, ನಾನು ನಿನಗೆ 1000 ರೂಪಾಯಿ ವಿಷಯದಲ್ಲಿ ಕರುಣೆ ತೋರಿಸಿದ ಹಾಗೆ ನೀನು 100 ರೂಪಾಯಿ ವಿಷಯದಲ್ಲಿ ಯಾಕೆ ಕರುಣೆ ತೋರಿಸಲಿಲ್ಲ? ಕರುಣೆ ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದುದರಿಂದ ನಾವು ಕರುಣೆಯುಳ್ಳವರಾಗಿರೋಣ. ಆತನು ಎಂಥವನಾಗಿದ್ದಾನೋ ನಾವು ಅಂಥವರೇ ಆಗಿರಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡೋಣ. ಏನೇ ಸಂದರ್ಭ ಬಂದರೂ ವೆಚ್ಚ ಭರಿಸುವುದಕ್ಕಾಗಿ, ನಷ್ಟಪಡಿಸುವುದಕ್ಕಾಗಿ, ನಮ್ಮನ್ನು ನಾವು ನಷ್ಟಪಡಿಸಿಕೊಳ್ಳುವುದಕ್ಕೂ ಹಿಂದೇಟು ಹಾಕದೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನು ತೋರಿಸೋಣ. ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋದಕ್ಕೆ ಮುಂದೆ ಹೋಗೋಣ. ಎಷ್ಟು ಸಾಧ್ಯವೋ ಅಷ್ಟು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಮುಂದೆ ಹೋಗೋಣ. ಇದರಿಂದ ದೇವರ ಪ್ರೀತಿ ನಮ್ಮೊಳಗೆ ಹೆಚ್ಚಾಗ್ತದೆ.